Hello everyone, welcome to Sanmata Classes. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ 31ನೇ ಪ್ರಶ್ನೆ. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆಗೆ ಪ್ರತಿ ವ್ಯಕ್ತಿಯು ಹೇಗೆ ಕೊಡುಗೆ ನೀಡಬಹುದು? ಪ್ರಾಯೋಗಿಕವಾಗಿ ಅನುಸರಿಸಬಹುದಾದ 2 ಕ್ರಮಗಳನ್ನು ಸೂಚಿಸಿ. ಇಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆಗೆ ಈಗ ನಾವು ಒಂದು ಸಮಾಜದಲ್ಲಿ ಯಾವ ರೀತಿಯಾದಂತಹ ರೀತಿಯಾಗಿ ಕ್ರಮವನ್ನ ಅನುಸರಿಸಬಹುದು ಅಂತ ನೋಡಿದ್ವಿ. ಆದ್ರೆ ಬಹಳ ಸಣ್ಣ ಪುಟ್ಟ ವಿಷಯಗಳು ಅವುಗಳನ್ನ ಪ್ರತಿ ವ್ಯಕ್ತಿ ಕೂಡ ಮಾಡುವಂಥದ್ದು. ನಾವು ಹೇಗೆ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆಗೆ ಕೊಡುಗೆಯನ್ನ ನೀಡಬಹುದು? ನಮ್ಮ ಸುತ್ತಲಿನ ಪ್ರದೇಶದಲ್ಲಿ ಸಸಿಗಳನ್ನ ನೆಡುವುದು, ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಸಿಯನ್ನ ನೆಡುವುದು ಬಹಳ ಸುಲಭವಾದಂತಹ ಕೆಲಸ ಅಲ್ವಾ? ಇದನ್ನ ಮಾಡಬಹುದು. ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸು. ಹಾಗಿದ್ರೆ ಪ್ಲಾಸ್ಟಿಕ್ ಬಳಕೆಯನ್ನ ಯಾಕೆ ಕಡಿಮೆ ಮಾಡ್ಬೇಕು? ಇದು ಹೇಗೆ ಸಸ್ಯಗಳು ಮತ್ತು ಪ್ರಾಣಿಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಕೇಳಿದ್ರೆ, ನಿಮಗ್ ಗೊತ್ತಿದೆ ಪ್ಲಾಸ್ಟಿಕ್ ಅದು ಮಣ್ಣಿನಲ್ಲಿ ಕರಗುವುದಿಲ್ಲ, ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ. ಇದರಿಂದ ಏನಾಗತ್ತೆ? ಸಸ್ಯಗಳು ರಾಸಾಯನಿಕಗಳಿಂದ ಕಂಟಾಮಿನೇಟ್ ಆಗುತ್ತೆ. ಅಷ್ಟೇ ಅಲ್ಲ, ಈಗ ಪ್ರಾಣಿಗಳೇನಿದೆ, ಈಗ ನಾವು ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸಿತೀವಿ, ಅದು ಹೋಗಿ ಮಳೆಗಾಲದಲ್ಲಿ ನೀರಿನೊಂದಿಗೆ ಹೋಗಿ ಸಮುದ್ರವನ್ನ ಸೇರುತ್ತೆ. ನೀವು ಕೆಲವೊಂದ್ ಕಡೆ ನ್ಯೂಸ್ ಪೇಪರ್ಲೆಲ್ಲ ನೋಡಿರ್ತೀರಿ ಅಲ್ವಾ? ಆ ಪ್ಲಾಸ್ಟಿಕ್ ನ ಆ ಕಂಟೈನರ್ ಇರಬಹುದು, ಅದೆಲ್ಲ ಕೆಲವೊಂದು ಪ್ರಾಣಿಗಳ ಮುಖಕ್ಕೆಲ್ಲ ಸಿಕ್ಕಾಕೊಂಡು ಉಸಿರಾಡ್ಲಿಕ್ಕಾಗದೆ ಸತ್ತೋಗಿರುವಂತ, ಅಥವಾ ಕೆಲವೊಂದಿಷ್ಟು ಮೀನುಗಳಿಗೆ ಅಥವಾ ಆಮೆ ಈ ರೀತಿಯಾದಂತಹ ಜಲಚರ ಜೀವಿಗಳನ್ನ ಸುತ್ತಕೊಂಡಿರುವಂತದ್ದು, ಅವು ಈಜಲಿಕ್ಕಾಗದೆ ಅಥವಾ ಉಸಿರಾಡ್ಲಿಕ್ಕಾಗದೆ ಆಹಾರವನ್ನ ಪಡಲಿಕ್ಕಾಗದೆ ಸತ್ತೋಗಿರುವಂತದ್ದು, ಇಂತಹ ಬಹಳಷ್ಟು ನಿದರ್ಶನಗಳನ್ನ ನೀವು ನ್ಯೂಸ್ ನಲ್ಲಿ ನೋಡಿರ್ತೀರಿ. ಹಾಗಾಗಿ ಪ್ಲಾಸ್ಟಿಕ್‌ಗಳ ಬಳಕೆಯನ್ನ ಆದಷ್ಟು ಕಡಿಮೆ ಮಾಡಿ ನಾವು ಪರಿಸರ ಸ್ನೇಹಿ ವಸ್ತುಗಳನ್ನ ಬಳಸುವಂತದ್ದು. ಪ್ರಾಣಿಗಳ ಬೇಟೆಯಾಡದಿರುವುದು ಅಲ್ವಾ? ಟೈಮ್ ಪಾಸಿಗೆ ಅಂತ ಪ್ರಾಣಿಗಳ ಬೇಟೆಯಾಡ್ತಾರೆ, ಅದೆಲ್ಲ ತಪ್ಪು. ಪ್ರಾಣಿಗಳ ಬೇಟೆಯಾಡದಿರುವುದು. ಹೀಗೆ ನಾವು ಪ್ರತಿ ವ್ಯಕ್ತಿ ಈ ರೀತಿಯಾಗಿ ಕೊಡುಗೆಯನ್ನ ನೀಡುವಂತದ್ದು. ಹೇಗೆ? ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆಗೆ. ಥ್ಯಾಂಕ್ ಯು.